5 ವರ್ಷ ಆಯ್ತಲ್ಲ ಬೆಂಗಳೂರು ನೋಡಿ, ಮಧ್ಯೆ ಬರಬೇಕು ಅನ್ನಿಸ್ಲಿಲ್ವಾ ನಿನಗೆ? ಅಂದ್ಕೊಂಡಿದ್ದೆ, ಆದರೆ ಸಾಧ್ಯ ಆಗಲೇ ಇಲ್ಲ. ಬೆಂಗಳೂರು ತುಂಬಾ ಬದಲಾಗಿದೆಯಲ್ವಾ? ಊರು ಮಂದಿ ಎಲ್ಲ ಬದಲಾಗಿದೆ. ನಾನು ಬದಲಾಗಿದ್ದೀನಿ. ಓದು ಮುಗಿಸಿದ ತಕ್ಷಣ ಎಷ್ಟು ಉತ್ಸಾಹದಿಂದ ಕೆಲಸ ಶುರು ಮಾಡಿದ್ದೆ ಗೊತ್ತಾ? ಈಗ ಏನೂ ಬೇಡ ಅನಿಸ್ತಿದೆ. ಅಮ್ಮ ಹೇಗಿದ್ದಾಳೆ? ಅವಳಿಗೇನಂತೆ, ಅಡುಗೆ ಮನೆ ಮಹಾರಾಣಿ ಅವಳು. ಎಲ್ಲಿ ತನಕ ನಮಗೆಲ್ಲ ಟೈಮ್ಗೆ ತಿಂಡಿ ಊಟ ಸಿಗ್ತಾ ಇರುತ್ತೋ ಅದರ ಅರ್ಥ ಅವಳು ಆರಾಮಾಗಿದ್ದಾಳೆ ಅಂತಾನೆ. ಅಜ್ಜ ಮಾಯಿ ಚಿಕ್ಕಮ್ಮ ಅವ್ರವ್ರ ಖುಷಿ ಅವ್ರವ್ರಿಗೆ. ಹೊರಗಿನಿಂದ ಎಲ್ಲರೂ ಸಂತೋಷವಾಗಿರ್ತಾರೆ, ಒಳಗೇನು ಅಂತ ಅರ್ಥ ಆಗಲ್ಲ. ಹಾಂ, ಓದ್ ಮುಗೀತಲ್ಲ, ಮುಂದೇನು ಮಾಡಬೇಕು ಅಂತಿದ್ಯಾ? ಮುಂದೆ ಬೆಂಗಳೂರಲ್ಲೇ ಇದ್ಬಿಡು, ನಮ್ಮ ಬಿಸ್ನೆಸ್ಸೇ ನೋಡ್ಕೊಂಡಿರ್ಬೋದು. ಹೇಗಿದ್ದರೂ ಬಿಡದಿ ಹತ್ರ 2nd ಯೂನಿಟ್ ಶುರು ಮಾಡ್ತಾ ಇದ್ದೀನಿ. ಅಲ್ಲ, ಹೇಳಿದೆ ಅಷ್ಟೇ. ನಿನಗಿಷ್ಟ ಇಲ್ಲ ಅಂದರೆ ನೀನು ಓದಿದ ಫೀಲ್ಡಲ್ಲೇ ಏನಾರೋ ಕೆಲಸ ಹುಡ್ಕೋಬಹುದು, ನಿನಗೆ ಬಿಟ್ಟಿದ್ದು. ಹಾಗೇನಿಲ್ಲಪ್ಪ, 2 ಕಡೆ ಕೆಲಸಕ್ಕೆ ಕರೆದಿದ್ದಾರೆ. ಚೆನ್ನೈಯಲ್ಲಿ ಒಂದು ಕಂಪನಿಯವರು ಕೆಲಸಕ್ಕೆ ಆಫರ್ ಮಾಡಿದ್ದಾರೆ. ಬೆಂಗಳೂರಲ್ಲೂ ಒಂದು ಕಂಪನಿಲಿ ಅಪ್ಲೈ ಮಾಡಿದ್ದೆ, ಅವರು ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಒಳಗೆ ಜಾಯ್ನ್ ಆಗಬೇಕು. ಚೆನ್ನೈಗೆ ಯಾಕೋ ಹೋಗ್ತೀಯಾ? ಬೆಂಗಳೂರಲ್ಲೇ ಇದ್ದರೆ ಮನೆಯಿಂದನೇ ಆಫೀಸ್ಗೆ ಹೋಗಿ ಬರ್ಬೋದಪ್ಪ. ನನಗೆ ಯಾಕೋ ನಿನಗೆ ಬೆಂಗಳೂರೇ ವಾಸಿ ಅನ್ಸುತ್ತಪ್ಪ. ನೋಡೋಣ, ಯೋಚನೆ ಮಾಡ್ತೀನಿ. ಈಗ ಅದನ್ನೆಲ್ಲ ಮರ್ತ್ಬಿಡು. ಹೇಗಿದ್ರೂ 15-20 ದಿವಸ ಟೈಮ್ ಇದೆ, ಆರಾಮಾಗಿ ರೆಸ್ಟ್ ತಗೋ. ಎಷ್ಟೋ ವರ್ಷಗಳ ಮೇಲೆ ಮನೆಗೆ ಬರ್ತಿದ್ಯಾ, ಒಂಚೂರು ಫ್ಯಾಮಿಲಿ ಲೈಫು ಎಂಜಾಯ್ ಮಾಡು. ಮುಂದೇನು ಅಂತ ಆಮೇಲೆ ನಿರ್ಧಾರ ಮಾಡಿದ್ರೆ ಆಯಿತು. ಆಯ್ತಪ್ಪ. ಅಪ್ಪ, 1-2 ದಿನದ ಮಡಿಕೇರಿಗೆ ಹೋಗಿ ಬರಬೇಕು. ಮಡಿಕೇರಿಗ? ಫಾದರ್ನ ನೋಡಬೇಕು. ಅವರು ಕೆಲವು ಬುಕ್ಸ್ನ ಕೇಳಿದ್ರು, ತಂದಿದ್ದೀನಿ. ಅದನ್ನು ಕೊಟ್ಬಿಟ್ಟು ಒಂದ್ಸಲ ಹೋಗಿ ಬರಬೇಕು. ಒಂದೇ ಒಂದ್ಸಲ. 5 ವರ್ಷ ಆಯ್ತು ಅವಳನ್ನು ನೋಡಿ.